ಹೇ ಗೈಸ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಯುವ ನಿಧಿ ಸ್ಕೀಮಲ್ಲಿ ಒಂದು ಹೊಸದಾಗಿ ಅಪ್ಡೇಟ್ ಬಂದಿದೆ. ಏನು ಅಂತ ನೀವೇ ಇಲ್ಲಿ ನೋಡ್ಬೋದು. ಎಲ್ರಿಗೂ ಇವಾಗ ಕಾಮನ್ ಮೆಸೇಜ್ ಗೌರ್ಮೆಂಟ್ ಕಡೆಯಿಂದ ಬರ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ಮೆಸೇಜಲ್ಲಿ ನೀವು ನೋಡ್ಬೋದು, ಮೊದಲೆಲ್ಲ ನಾವು ಸೆಲ್ಫ್ ಡಿಕ್ಲರೇಷನ್ 3 ತಿಂಗಳಿಗೆ ಒಂದು ಸಲ ಮಾಡಬೇಕಾಗಿತ್ತು. ಸೊ ಇವಾಗ 3 ತಿಂಗಳು ಬಿಟ್ಟು ಇವಾಗ ಮಂತ್ಲಿ ನಾವು ಸೆಲ್ಫ್ ಡಿಕ್ಲರೇಷನ್ ಕೊಡಬೇಕು ಅಂತ ಹೇಳಿದ್ದಾರೆ. ಓಕೆ, ಸೊ ಇವಾಗ ನವೆಂಬರ್ ತಿಂಗಳಲ್ವಾ, ನೀವು ಸೆಲ್ಫ್ ಡಿಕ್ಲರೇಷನ್ ಮಾಡುವಾಗ ಅಲ್ಲಿ ಬರೀ ನವೆಂಬರ್ ತಿಂಗಳು ಮಾತ್ರ ಆಪ್ಷನ್ ನಿಮಗೆ ಸಿಗ್ತಾ ಇದೆ, ಹೌದಲ್ವಾ? ಸೊ ಇದರ ಅರ್ಥ ಏನಪ್ಪ ಅಂತಂದರೆ, ನೀವು ನವೆಂಬರ್ ತಿಂಗಳದು ಸೆಲ್ಫ್ ಡಿಕ್ಲರೇಷನ್ ಮಾಡಿದ್ರಿ ಅಂತಂದರೆ ನಿಮಗೆ ನವೆಂಬರ್ ತಿಂಗಳದ ಹಣ ಮುಂದಿನ ತಿಂಗಳಲ್ಲಿ ಸಿಗುತ್ತೆ. ಓಕೆ, ಸೆಲ್ಫ್ ಡಿಕ್ಲರೇಷನ್ ಮಾಡೋದಕ್ಕೆ 1ರಿಂದ 25ನೇ ತಾರೀಕು ಒಳಗಡೆ ನೀವು ಮಾಡಬೇಕು. ಆ್ಯಂಡ್ ನಿಮಗೆ ಈ ನವೆಂಬರ್ ತಿಂಗಳದು ಅಮೌಂಟ್ ಬರಬೇಕು ಅಂತಂದರೆ ನೀವು ಡಿಸೆಂಬರ್ಗೆ ನಿಮ್ಮ ಅಕೌಂಟ್ಗೆ ಕ್ರೆಡಿಟ್ ಆಗುತ್ತೆ. ಓಕೆ, ಸೊ ಇದೇ ಥರ ಮತ್ತೆ ನೆಕ್ಸ್ಟ್ ತಿಂಗಳು ಡಿಸೆಂಬರ್ ಬರುತ್ತಲ್ವ, ಸೊ ಡಿಸೆಂಬರ್ ತಿಂಗಳಲ್ಲಿ ಅಗೇನ್ ನೀವು ಸೆಲ್ಫ್ ಡಿಕ್ಲರೇಷನ್ ಹಾಕಬೇಕಾಗತ್ತೆ, ನಾವು ಅನ್ಎಂಪ್ಲಾಯ್ಡ್ ಇದ್ದೀವಿ ಅಂತ ಹೇಳಿ. ಸೊ 1ರಿಂದ 25ನೇ ತಾರೀಕು ಒಳಗಡೆ ಕೊಡ್ತಾರೆ. ಸೊ ನೀವೇನಾದರೂ ಆ ಒಂದು ತಿಂಗಳದ್ದು ಸೆಲ್ಫ್ ಡಿಕ್ಲರೇಷನ್ ಹಾಕಿದ್ರಿ ಅಂದರೆ ಡಿಸೆಂಬರ್ ತಿಂಗಳದ ಹಣ ಜಾನ್ವರಿ ತಿಂಗಳಲ್ಲಿ ಬರುತ್ತೆ. ಸೊ ಈ ಥರ ಇವಾಗ ಸೆಲ್ಫ್ ಡಿಕ್ಲರೇಷನ್ ಮಾಡುವುದು ಅಪ್ಡೇಟ್ ಮಾಡಿದ್ದಾರೆ. ಅಂದರೆ ಮಂತ್ಲಿ ಇವಾಗ ನಾವು ಸೆಲ್ಫ್ ಡಿಕ್ಲರೇಷನ್ ಮಾಡಬೇಕಾಗುತ್ತೆ, ನಾವು ಅನ್ಎಂಪ್ಲಾಯ್ಡ್ ಇದ್ದೀವಿ ಅಂತ ಹೇಳಿ. ಓಕೆ, ಸೊ ಯಾರೆಲ್ಲ ಇನ್ನೂ ಸೆಲ್ಫ್ ಡಿಕ್ಲರೇಷನ್ ಮಾಡಿಲ್ಲ, ಬೇಗನೆ ಸೆಲ್ಫ್ ಡಿಕ್ಲರೇಷನ್ ಮಾಡಿ. ಆ್ಯಂಡ್ ಎಸ್, ಇವಾಗ ನವೆಂಬರ್ ತಿಂಗಳದ್ದು ಸೆಲ್ಫ್ ಡಿಕ್ಲರೇಷನ್ ಮಾಡಿದರೆ ನೆಕ್ಸ್ಟ್ ಹಾಗಾದರೆ ಹಿಂದಿನ ತಿಂಗಳು ಅಂದರೆ ಸೆಪ್ಟೆಂಬರ್ ಅಕ್ಟೋಬರ್ ಅಮೌಂಟ್ ಬರೋದಿಲ್ವಾ ಅಂತ ಸಾಕಷ್ಟು ಜನರಿಗೆ ಕ್ವಶನ್ ಇರುತ್ತೆ. ಸೊ ಇವಾಗ ಈ ಒಂದು ಅಪ್ಡೇಟ್ ಚೇಂಜ್ ಆಗಿದೆ ಅಲ್ವಾ. ಸೊ ನವೆಂಬರ್ ತಿಂಗಳಲ್ಲಿ ನೀವು ಸೆಲ್ಫ್ ಡಿಕ್ಲರೇಷನ್ ಮಾಡಿದರೆ ಪ್ರೀವಿಯಸ್ ತಿಂಗಳದ್ದು ಕೂಡ ನಿಮಗೆ ಅಮೌಂಟ್ ಬರೋದನ್ನು ಶುರು ಆಗುತ್ತೆ. ಇದರಲ್ಲಿ ಯಾವುದೇ ರೀತಿಯಾದಂಥ ಹೆದರೋ ಅವಶ್ಯಕತೆ ಇಲ್ಲ. ಬಟ್ ನೆಕ್ಸ್ಟ್ ತಿಂಗಳಿಂದ ನೀವು ಕಂಪಲ್ಸರಿ ಸೆಲ್ಫ್ ಡಿಕ್ಲರೇಷನ್ ಮಾಡಲೇಬೇಕು, ಸೊ ದಟ್ ನಿಮಗೆ ಆ ಒಂದು ತಿಂಗಳದ ಹಣ ಬೇಕು ಅಂತಂದರೆ. ಓಕೆ, ಸೊ ಸೆಲ್ಫ್ ಡಿಕ್ಲರೇಷನ್ ಮಾಡುವಾಗ ಸ್ವಲ್ಪ ಜನರಿಗೆ ಪ್ರಾಬ್ಲಮ್ ಆಗ್ತಾ ಇದೆ ಬಿಕಾಸ್ ಆಫ್ ಸರ್ವರ್ ಇಶ್ಯೂ, ಮತ್ತೇನೂ ಇಲ್ಲ ಬೇರೆ. ಸೊ ನೀವು ವೆಯ್ಟ್ ಮಾಡಿ, ಇವಾಗ ಆಗ್ತಾಯಿಲ್ಲ ಅಂತಂದರೆ ಒಂದು ದಿವಸ ಬಿಟ್ಟು ಮಾಡಿ, ಇಲ್ಲಾಂತಂದರೆ ಸ್ವಲ್ಪ ನೈಟ್ ಟೈಮಲ್ಲಿ, ಮಧ್ಯಾಹ್ನ ಟೈಮಲ್ಲಿ, ಸೊ ಈ ಥರ ಮಾಡಿ. ಸೊ ಆವಾಗ ಟೆಕ್ನಿಕಲ್ ಪ್ರಾಬ್ಲಮ್ ಇರೋದಿಲ್ಲ. ಸೊ ನೀವು ಆರಾಮಾಗಿ ಸೆಲ್ಫ್ ಡಿಕ್ಲರೇಷನ್ನ ಮಾಡ್ಬೋದು. ಆ್ಯಂಡ್ ತುಂಬ ಜನರು ಸೆಲ್ಫ್ ಡಿಕ್ಲರೇಷನ್ ಮಾಡಿದಾದಮೇಲೆ ಸ್ಟೇಟಸ್ ಚೆಕ್ ಮಾಡಿದಾಗ ಡೇಟಾ ನಾಟ್ ಫೌಂಡ್ ಅಂತ ಬರ್ತಾ ಇದೆ ಅಂತ ಕೂಡ ಕಾಮೆಂಟ್ ಹಾಕ್ತಾ ಇದ್ದೀರಾ. ಸೊ ಸೆಲ್ಫ್ ಡಿಕ್ಲರೇಷನ್ ಮಾಡಿದ್ದೀರಾ ಅಂತಂದರೆ ಮುಗಿತು, ಅಲ್ಲಿ ಸ್ಟೇಟಸ್ ಏನಾದರೂ ತೋರಿಸಲಿ, ನೀವು ಹೆದರೋ ಅವಶ್ಯಕತೆ ಇಲ್ಲ. ಇಲ್ಲಿ ಅಪ್ಡೇಟ್ ಆಗೋದಕ್ಕೆ ಸ್ವಲ್ಪ ಸಮಯ ತಗೊಳ್ಳುತ್ತೆ ಅಷ್ಟೇ. ಸೊ ನೀವು ಸೆಲ್ಫ್ ಡಿಕ್ಲರೇಷನ್ ಮಾಡಿದ್ದೀರಂತಂದರೆ ಆರಾಮಾಗಿರಿ, ಸ್ಟೇಟಸ್ ಏನಾದರೂ ತೋರಿಸಲಿ. ಬಿಕಾಸ್ ಇವಾಗ ಸೆಲ್ಫ್ ಡಿಕ್ಲರೇಷನ್ ಸಾಕಷ್ಟು ಜನರು ಮಾಡ್ತಾ ಇರ್ತಾರೆ, ಸರ್ವರ್ ಸ್ವಲ್ಪ ಡೌನ್ ಆಗಿರುತ್ತೆ ಅಷ್ಟೇ. ಐ ಹೋಪ್ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ಒಂದು ಅಪ್ಡೇಟ್ ಬಗ್ಗೆ ತಿಳಿಸ್ಬೇಕು ಅಂತ ವಿಡಿಯೋ ಮಾಡಿ ತಿಳಿಸ್ತಾ ಇರೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಸೊ ದ್ಯಾಟ್ ನಿಮಗೆ ಈ ಥರ ಯೂಸ್ಫುಲ್ ಇನ್ಫಾರ್ಮೇಟಿವ್ ವಿಡಿಯೋಸ್ ನನ್ನ ಒಂದು ಚಾನಲಲ್ಲಿ ನೋಡೋದಕ್ಕೆ ಸಿಗುತ್ತೆ. ಬಾಯ್.